ಮುಖ್ಯಮಂತ್ರಿ ಆಗಲೇಬೇಕು. ಡಿ ಕೆ ಶಿವಕುಮಾರ್ ಅವರ ಮಹತ್ವಾಕಾಂಕ್ಷೆ, ಕನಸು. ಆ ಕಾರಣಕ್ಕೋಸ್ಕರನೇ ಎಷ್ಟು ಸಾಧ್ಯವೋ ಅಷ್ಟು ಕ್ರಾಂತಿಗಳ ಒಂದು ನರೇಟಿವ್ ಸೆಟ್ ಮಾಡ್ತಾನೆ ಇದ್ದಾರೆ. ಆದರೆ ಈಗ ಕಾಂಗ್ರೆಸ್ ವಲಯದಲ್ಲೇ ಚರ್ಚೆ ಆಗ್ತಿರುವಂತಹ ಬಹುಮುಖ್ಯ ವಿಚಾರ, ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಲಿಕ್ಕೆ 2 ಆಪ್ಷನ್ ಇದೆ. 1ನೇ ಆಪ್ಷನ್, ಈಗಾಗಲೇ ಬಸನಗೌಡ ಪಾಟೀಲ್ ಯತ್ನಾಳರು ಹೇಳಿದಂತಹ 60ರಿಂದ 70 ಶಾಸಕರನ್ನು ಕಾಂಗ್ರೆಸ್ನಿಂದ ಕರ್ಕೊಂಡು ಹೋಗ್ತಾರಂತೆ. ವಿಜೇಂದ್ರ ಅವರ ಜೊತೆಯಲ್ಲಿರುವಂತಹ ಶಾಸಕರು ಸೇರಿಕೊಂಡು ಸರ್ಕಾರ ರಚನೆ ಮಾಡ್ತಾರೆ. ಆಗ ಈ ಸರ್ಕಾರ ಬಿದ್ದೋಗುತ್ತೆ, ಸಿದ್ದರಾಮಯ್ಯ ಅವರ ಸರ್ಕಾರ. ಆಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ, ಉಪಮುಖ್ಯಮಂತ್ರಿಯಾಗಿ ವಿಜೇಂದ್ರ ಅವರಿರ್ತಾರೆ ಅನ್ನುವ ಚರ್ಚೆ ಆಗಿದೆ ಹೈಕಮಾಂಡ್ ಮಟ್ಟದಲ್ಲಿ ಅನ್ನೋದು ಯತ್ನಾಳರ ವಾದ. ಅವರೇ ಹೇಳ್ತಾರೆ ಯತ್ನಾಳರು, ಡಿ ಕೆ ಶಿವಕುಮಾರ್ ಜೊತೆಯಲ್ಲಿ 60-70 ಶಾಸಕರಲ್ಲ, 6-7 ಶಾಸಕರು ಕೂಡ ಬರೋದಿಲ್ಲ. ಸೊ ಅಲ್ಲಿಗೆ ಡಿ ಕೆ ಶಿವಕುಮಾರ್ ಅವರು ಪಕ್ಷ ತೊರೆದು ಹೋಗ್ತಾರೆ, ಅಲ್ಲಿ ಸಿ ಎಂ ಆಗ್ತಾರೆ ಅನ್ನೋದನ್ನು ಡಿ ಕೆ ಶಿವಕುಮಾರ್ ಬಣದ ನಾಯಕರು ಕೂಡ ಒಪ್ಪೋದಿಲ್ಲ. ಯಾಕಂದರೆ ಹುಟ್ಟ ಕಾಂಗ್ರೆಸ್ಸಿಗರಾಗಿ ಡಿ ಕೆ ಶಿವಕುಮಾರ್ ಅಂತ ನಿರ್ಧಾರ ಮಾಡೋದಿಲ್ಲ. ಇಲ್ಲಾಂದರೆ 2023ರಲ್ಲಿ ಅಧಿಕಾರ ಹಂಚಿಕೆಯ ಚರ್ಚೆಗಳು, ಮನಸ್ತಾಪಗಳು ಏನೆಲ್ಲ ಆಯಿತು, ಅಥವಾ ಸಿದ್ದರಾಮಯ್ಯ ಅವರು ಸಿ ಎಂ ಆದರೂ ಆಗಲೇ ಆ ಕೆಲಸ ಮಾಡಬಹುದಿತ್ತು, ಅದನ್ನು ಮಾಡಲ್ಲ. ತಾಳ್ಮೆಯಿಂದ ಸಿದ್ದರಾಮಯ್ಯ ಅವರ ಮನವೊಲಿಸಿ ಆ ಕೆಲಸ ಮಾಡಬಹುದು ಅಥವಾ ಆ ಸ್ಥಾನಕ್ಕೆ ಬಂದು ಕೂರಬಹುದು ಅನ್ನುವಂಥದ್ದು ಚರ್ಚೆ. ಇದು ಆಪ್ಷನ್ 1. ಆಪ್ಷನ್ 2 ಏನು? ಇದೇ ಫೆಬ್ರವರಿ ಮಾರ್ಚ್ ಹೊತ್ತಿಗೆ, ಯುಗಾದಿಯ ಸಂದರ್ಭ, ಹೆಚ್ಚು ಕಡಿಮೆ ಮಹತ್ವದ ಅಧಿಕಾರ ಹಂಚಿಕೆಯ ಒಂದು ಗುಪ್ತ ಸಭೆ ನಡೆಯುತ್ತೆ ಇಬ್ಬರು ನಾಯಕರ ಮಧ್ಯೆ. ಹೈಕಮಾಂಡ್ ಮಟ್ಟದಲ್ಲಿ ಆಗಿತ್ತೋ ಬಿಟ್ಟಿತ್ತೋ, ಆದರೆ ಈ ಸಲ ಆಗತ್ತೆ. ಯಾರು? ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಮಧ್ಯೆ ಗೌಪ್ಯ ಸಭೆ. ಇಬ್ಬರೂ ಕೂಡ ಮಾತಾಡ್ಕೋತಾರೆ. ನೋಡಪ್ಪ, ಹೀಗೆ ಖುದ್ದು ಸಿದ್ದರಾಮಯ್ಯ ಅವರು ಒಂದು ಒಳ್ಳೆಯ ನಿರ್ಗಮನ ಪಡಿಬೇಕು ರಾಜಕಾರಣದಿಂದ ಅನ್ನುವಂತಹ ಮನಸ್ಥಿತಿಯಲ್ಲಿದ್ದಂತೆ ಕಾಣ್ತಿದೆ. ಆ ಕಾರಣಕ್ಕೋಸ್ಕರ ಇಬ್ಬರು ಸಿ ಎಂಗಳಾಗಬೇಕು. ಇವರು ಸಿ ಎಂ ಆಗಿ ಇಳಿದ ಮೇಲೆ ಮೊದಲಿಗೆ 2025 ಪೂರ್ತಿ ಮಾಡಿ 26ಕ್ಕೆ ಒಬ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯ ಅವರ ಲೆಕ್ಕಾಚಾರ. ಯಾರಿಗೆ? ದಲಿತ ಸಮಾಜದವರಿಗೆ 1 ವರ್ಷದ ಕಾಲ ಮುಖ್ಯಮಂತ್ರಿ ಗಾದಿ ಕೊಡಲೇಬೇಕು. ಅದು ನನ್ನ ನಂತರದಲ್ಲೇ ಸಿಗಬೇಕು ಅವರಿಗೆ. ಮತ್ತೊಬ್ಬರು ಕೊಡ್ತಾರೋ ಬಿಡ್ತಾರೋ, ಎಷ್ಟೆಲ್ಲ ವಿರೋಧಗಳು ವ್ಯಕ್ತ ಆಗಬಹುದು, ಆದರೆ ಈ ಸಂದರ್ಭ ಆಗಲೇಬೇಕು. ಪರಮೇಶ್ವರ್ ಅವರು, ಸತೀಶ್ ಜಾರಕಿಹೊಳಿ ಅಂತಹ ನಾಯಕರಿಗೆ 1 ವರ್ಷಗಳ ಕಾಲ ಸಿ ಎಂ ಪಟ್ಟ ಸಿಗಬೇಕು. ಅದು 2026ರಿಂದ 27ಕ್ಕೆ ಅನ್ನುವಂತಹ ಬೇಡಿಕೆ ಮುಂದಿಡಬಹುದು. 27ರಿಂದ 28ರ ಮಧ್ಯೆ ನೀವೇ ಸಿ ಎಂ ಆಗಿ. ಆದರೆ ಡಿ ಸಿ ಎಂಗಳು ಮಿನಿಮಮ್ 3 ಜನ ಎರಡೂ ಕಡೆ ಇರಬೇಕು. 2 ಅಹಿಂದ ಕೋಟಾದ ಡಿ ಸಿ ಎಂಗಳು, ಒಬ್ಬರು ಆಲ್ಟರ್ನೇಟಿವ್ ಸಿ ಎಂ. ದಲಿತರಿದ್ದರೆ ಒಬ್ಬ ಲಿಂಗಾಯತ ನಾಯಕರ, ಒಕ್ಕಲಿಗ ನಾಯಕರಿಗೆ ಹೇಗಿದ್ರು ಡಿ ಕೆ ಶಿವಕುಮಾರ್ ಅವರೇ ಉಳಿಬಹುದು 26ರ ತನಕ, 27ರ ತನಕ. ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆದರೆ ಅಹಿಂದ ಕೋಟಾದಲ್ಲಿ 2 ಡಿ ಸಿ ಎಂ ಪೋಸ್ಟ್, 1 ಲಿಂಗಾಯತ ಕೋಟಾದಲ್ಲಿ ಡಿ ಸಿ ಎಂ ಪೋಸ್ಟ್ ಕೊಡುವಂಥದ್ದು. ಅಷ್ಟೇನಾ? ರಾಜ್ಯಾಧ್ಯಕ್ಷ ಹುದ್ದೆಯನ್ನು ನಮ್ಮದೇ ಬಣಕ್ಕೆ ಕೊಡಬೇಕು. ಸಮನ್ವಯ ಸಮಿತಿ ಆಗಬೇಕು. ಸಮನ್ವಯ ಸಮಿತಿಯ ಅಧ್ಯಕ್ಷರು ಸಿದ್ದರಾಮಯ್ಯ ಅವರೇ ಇರಬೇಕು. ಇಷ್ಟೆಲ್ಲ ಬೇಡಿಕೆಗಳನ್ನು ಮುಂದಿಟ್ಟು ಸಿ ಎಂ ಮಾಡುವಂತಹ ಸಾಧ್ಯತೆಗಳು ಎದುರಾಗ್ತವೆ. ಅದು 26-28ರ ಮಧ್ಯೆ ನಡೀಬಹುದು. ಅದಕ್ಕೆ ವೇದಿಕೆ ಇದೆ ಯುಗಾದಿಯ ಸಂದರ್ಭ. ಇಬ್ಬರು ನಾಯಕರ ಮಧ್ಯೆ ನಡೆಯಬಹುದಾದಂತಹ ಮಹತ್ವದ ಗೌಪ್ಯ ಸಭೆ ಎಲ್ಲವನ್ನ ನಿರ್ಧರಿಸುತ್ತೆ ಅನ್ನುವಂಥದ್ದು ಚರ್ಚೆ. ಹಾಗಿದ್ರೆ ಡಿ ಕೆ ಶಿವಕುಮಾರ್ ಅವರು 1 ವರ್ಷಕ್ಕೆ ಸಿ ಎಂ ಆಗೋ ಕಾರಣಕ್ಕೋಸ್ಕರ ಈ ಎಲ್ಲ ಬೇಡಿಕೆಗಳನ್ನು, ಈ ಎಲ್ಲ ಒತ್ತಡಗಳನ್ನು ಸಹಿಸಿಕೊಳ್ತಾರಾ? ಈ ಹಿಂದೆ ಹೇಗೆ ಸಹಿಸಿಕೊಂಡಿದ್ದಾರೋ ಅದೇ ರೀತಿ? ಅಥವಾ ಯತ್ನಾಳರ ಒಂದು ಗೇಲಿ ಮಾತುಗಳನ್ನು ಮನಸ್ಸಿಗೆ ತಗೊಂಡು ದೃಢ ನಿರ್ಧಾರ ಮಾಡ್ತಾರಾ ಅಥವಾ ಕೆಟ್ಟ ನಿರ್ಧಾರ ಮಾಡ್ತಾರಾ ಡಿ ಕೆ ಶಿವಕುಮಾರ್ ಅವರು? ಒಂದು ವೇಳೆ ಡಿ ಸಿ ಎಂಗಳಾದರೆ ಯಾರೆಲ್ಲ ಆಗಬಹುದು? ದಲಿತ ಕೋಟಾದಡಿಲಿ ಸಿ ಎಂ ಸ್ಥಾನ ಸಿಗುತ್ತೆ ಅನ್ನೋದಾದರೆ ಸಿದ್ದರಾಮಯ್ಯ ಅವರ ನಂತರ ಯಾರಾಗಬೇಕು? ಕಮೆಂಟ್ ಮಾಡಿ.